ಬೆಳ್ಳಂಬೆಳಗ್ಗೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿಯನ್ನು ಮಾಡಿರುವಂಥದ್ದು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಡ್ತಾ ಇದೆ. ಬೆಂಗಳೂರು ಸೇರಿ ಹಲವೆಡೆ ರಾಜ್ಯಾದ್ಯಂತ ಓವರಾಲ್ ಆಗಿ 12 ಕಡೆ ಲೋಕ ದಾಳಿಯನ್ನು ನಡೆಸಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ 3 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ರೈಡ್ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ರಾಜ್ಯದ 12 ಕಡೆ ಐಟಿ ರೈಡ್ ಆಗಿರುವಂಥದ್ದು. 3 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಜಿ ಮಂಜುನಾಥ್, ಬಿಎಂಆರ್ಸಿಎಲ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಗಂಗಾಮಾರಿಗೌಡ, ಪ್ರೌಢ ಶಿಕ್ಷಣ ಮಂಡಳಿ ವಿ ಸುಮಮಂಗಲಿ ನಿವಾಸದ ಮೇಲೆ ದಾಳಿ ಮಾಡಿದೆ ಐಟಿ ಬೆಳ್ಳಂಬೆಳಗ್ಗೆ. ಲೋಕಾಯುಕ್ತ ದಾಳಿ ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ ಇದೀಗ ಐಟಿ ರೈಡ್ ಮಾಡಿರುವಂಥದ್ದು. ಬೆಳ್ಳಂಬೆಳಗ್ಗೆ ಲೋಕ ಡ್ರಿಲ್ ನಡೆಸ್ತಾ ಇದೆ. ದಾಖಲಾತಿಗಳನ್ನು ಸಂಗ್ರಹಿಸಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಡ್ತಾ ಇದೆ. ರಾಜ್ಯದ 12 ಕಡೆ, ಬೆಂಗಳೂರು ಸೇರಿದಂತೆ 12 ಕಡೆ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 3 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಬಿಎಂಆರ್ಸಿಎಲ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾದಂತಹ ಗಂಗಾಮಾರಿಗೌಡ ಇವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು ಬೆಳ್ಳಂಬೆಳಗ್ಗೆ. ಇನ್ನು ಪ್ರೌಢ ಶಿಕ್ಷಣ ಮಂಡಳಿ ವಿ ಸುಮಮಂಗಲಿ ನಿವಾಸದ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಪ್ರೌಢ ಶಿಕ್ಷಣ ಮಂಡಳಿ ವಿ ಸುಮಮಂಗಲಿ, ಬಿಎಂಆರ್ಸಿಎಲ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಹಾಗೆ ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಆಗಿರುವಂತಹ ಜಿ ಮಂಜುನಾಥ್, ಈ 3 ಜನರ ಮನೆ ಮೇಲೆ ಇಡೀ ಬೆಳ್ಳಂಬೆಳಗ್ಗೆಯೇ ದಾಳಿಯನ್ನು ನಡೆಸಿರುವಂಥದ್ದು. ಶಿವಮೊಗ್ಗದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯನ್ನು ನಡೆಸಿರುವಂಥದ್ದು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ ಇದೀಗ ದಾಳಿ ನಡೆಸಲಾಗ್ತಾ ಇದೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸರಿಂದ ದಾಳಿ ಮಾಡಲಾಗಿದೆ. KRIDL ಪ್ರಭಾರ ಎಇಇ ಜಗದೀಶ್ ನಾಯಕ್ ನಿವಾಸದ ಮೇಲೆ ರೈಡ್ ಮಾಡಿರುವಂಥದ್ದು. ಶಿವಮೊಗ್ಗದ ಕೃಷಿ ನಗರದಲ್ಲಿರುವಂತಹ 2 ಮನೆಗಳು, ಸ್ವಂತ ಮನೆ ಮತ್ತೊಂದು ಬಾಡಿಗೆ ಮನೆಯಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಮನೆಗಳಲ್ಲಿನ ಕಡತ, ಆಸ್ತಿ ಪತ್ರ, ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ ಇದೀಗ ದಾಳಿ ಮಾಡ್ತಾ ಇರುವಂಥದ್ದು. ಲೋಕಾ ಟೀಮ್ ಶಿವಮೊಗ್ಗ ಹಾಗೆ ದಾವಣಗೆರೆಯಲ್ಲೂ ಕೂಡ ದಾಳಿ ಮಾಡಿರುವಂಥದ್ದು. KRIDL ಪ್ರಭಾರ ಎಇಇ ಜಗದೀಶ್ ಶಿವಮೊಗ್ಗ ಕೃಷಿ ನಗರದಲ್ಲಿರುವಂತಹ 2 ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಒಂದು ಸ್ವಂತ ಮನೆ, ಮತ್ತೊಂದು ಬಾಡಿಗೆ ಮನೆ, 2 ಮನೆಯಲ್ಲೂ ಕೂಡ ತಲಾಶ್ ನಡೆಸ್ತಾ ಇದೆ. ಮನೆಗಳಲ್ಲಿನ ಕಡತ, ಆಸ್ತಿ ಪತ್ರ, ದಾಖಲಾತಿಗಳೇನೆಲ್ಲ ಇದೆ ಎಲ್ಲವನ್ನೂ ಕೂಡ ಪರಿಶೀಲಿಸ್ತಾ ಇದ್ದಾರೆ. ಲೋಕಾ ಟೀಮ್ ದಾವಣಗೆರೆ ಲೋಕಾಯುಕ್ತ ಪೊಲೀಸರಿಂದ ದಾಳಿ ಮಾಡಿರುವಂಥದ್ದು. KRIDL ಪ್ರಭಾರ್ ಎಇಇ ಜಗದೀಶ್ ಇಬ್ರು ಮನೆ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು. ಬೆಳ್ಳಂಬೆಳಗ್ಗೆಯೇ ಲೋಕಾ ಟೀಮ್ ಶಾಕ್ ಕೊಡ್ತಾ ಇದೆ ಭ್ರಷ್ಟ ಅಧಿಕಾರಿಗಳಿಗೆ. ರಾಜ್ಯದಲ್ಲಿ ಓವರಾಲ್ ಆಗಿ 12 ಕಡೆ ದಾಳಿಯನ್ನು ನಡೆಸಿರುವಂಥದ್ದು. ಬೆಂಗಳೂರಿನಲ್ಲಿ 3 ಕಡೆ 3 ನಿವಾಸದ ಮೇಲೆ ಹಾಗೆ ಶಿವಮೊಗ್ಗದಲ್ಲಿ 2 ನಿವಾಸದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕೃಷಿನಗರದಲ್ಲಿರುವಂತಹ 2 ನಿವಾಸ, ಒಂದು ಬಾಡಿಗೆ ಮನೆ ಹಾಗೆ ಒಂದು ಸ್ವಂತ ಮನೆ, 2 ಕಡೆ ಕೂಡ ತಲಾಶನ್ನು ನಡೆಸಿರುವಂಥದ್ದು. ಅಲ್ಲಿ ಸಿಗ್ತಕ್ಕಂತಹ ಕಡತಗಳು ಹಾಗೆ ದಾಖಲಾತಿಗಳನ್ನು ಸಂಗ್ರಹಿಸಿ ಪರಿಶೀಲನೆಯನ್ನು ಮಾಡ್ತಾ ಇದೆ ಲೋಕಾ ಟೀಮ್. ಸದ್ಯಕ್ಕೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಈ ರೀತಿಯಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ ಬೆಳ್ಳಂಬೆಳಗ್ಗೆಯೇ. ದಾವಣಗೆರೆ ಲೋಕಾಯುಕ್ತ ಪೊಲೀಸರಿಂದ ದಾಳಿ ಮಾಡಲಾಗಿರುವಂಥದ್ದು ಶಿವಮೊಗ್ಗದಲ್ಲಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಲೋಕಾಯುಕ್ತ ಟೀಮ್ ದಾಳಿಯನ್ನು ಮಾಡಿರುವಂಥದ್ದು. ಜೂನಿಯರ್ ಇಂಜಿನಿಯರ್ ಮನೆ ಮೇಲೆ ದಾಳಿ ಮಾಡಿದೆ. ಆಲಮಟ್ಟಿ ಬಲದಂತೆ ಕಾಲುವೆ ಅಧಿಕಾರಿ ಮನೆ ಮೇಲೆ ರೈಡ್ ಮಾಡಲಿರುವಂಥದ್ದು. ಚೇತನ್ ಮಲಜಿ, ಆಲಮಟ್ಟಿ ಬಲದಂಡೆ ಕಾಲುವೆ ಜೆಇ ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ. ಬಾಗಲಕೋಟೆಯ ನವನಗರದಲ್ಲಿರುವಂತಹ ಚೇತನ್ ಮಲಜಿ ನಿವಾಸದಲ್ಲಿ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿಟಿ ಮಲ್ಲೇಶ್ ನೇತೃತ್ವದಲ್ಲಿ ದಾಳಿ ಮಾಡಿರುವಂಥದ್ದು. 10ಕ್ಕೂ ಅಧಿಕ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಶಿವಮೊಗ್ಗ, ಬೆಂಗಳೂರಿನಲ್ಲಿ 3 ಕಡೆ, ಶಿವಮೊಗ್ಗದಲ್ಲಿ 2 ಕಡೆ ಹಾಗೆ ಬಾಗಲಕೋಟೆಯಲ್ಲೂ ಕೂಡ
ಲೋಕಾ ಟೀಮ್ ರೇಡ್ ಮಾಡಿರುವಂಥದ್ದು ಬೆಳ್ಳಂಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಆಲಮಟ್ಟಿ ಬೆಲೆದಂತೆ ಕಾಲುವೆ ಅಧಿಕಾರಿ ಮನೆ ಮೇಲೆ ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ. ಸೊ ಇವರ ಮನೆ ಮೇಲೆ ರೇಡ್ ಮಾಡಿರುವಂಥದ್ದು ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ರಾಜ್ಯದ 12 ಕಡೆ ಲೋಕಾ ಟೀಮ್ ದಾಳಿಯನ್ನು ಮಾಡ್ತಾ ಇದೆ. ಬಾಗಲಕೋಟೆಯ ನವನಗರದಲ್ಲಿರುವಂತಹ ನಿವಾಸ ಚೇತನ್ ಮಲಜಿ ನಿವಾಸದಲ್ಲಿ ದಾಖಲಾತಿಗಳನ್ನು ಸಂಗ್ರಹಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾ ಟೀಮ್. ಸದ್ಯಕ್ಕೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿರುವಂಥದ್ದು, ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಓವರಾಲ್ ಆಗಿ ಲೋಕಾ ಟೀಮ್ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಹುದೊಡ್ಡ ಶಾಕ್ ಅನ್ನ ನೀಡ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ರೀಸನ್ ಇಂದಾಗಿ ಅದರ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಓವರಾಲ್ ಆಗಿ 12 ಕಡೆ ಲೋಕಾ ಟೀಮ್ ದಾಳಿಯನ್ನು ನಡೆಸಿರುವಂಥದ್ದು. ಸದ್ಯಕ್ಕೆ 10 ಕಡೆ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ಶಿವಮೊಗ್ಗದಲ್ಲಿ 2 ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಕೃಷಿನಗರದಲ್ಲಿರುವಂತಹ ಒಂದು ಸ್ವಂತ ಮನೆ ಹಾಗೆ ಬಾಡಿಗೆ ಮನೆ ಎರಡೂ ಕಡೆ ಇರುವಂತಹ ಅಲ್ಲಿ ಸಿಗ್ತಾ ಇರುವಂತಹ ದಾಖಲಾತಿಗಳು ಕಡತಗಳನ್ನು ಸಂಗ್ರಹಿಸಿ ತಲಾಶಿಯನ್ನು ನಡೆಸಲಾಗ್ತಾ ಇದೆ ಲೋಕಾ ಟೀಮ್ ಇಂದ. ಇನ್ನೊಂದು ಬೆಂಗಳೂರಿನಲ್ಲಿ 3 ಕಡೆ ದಾಳಿ ಮಾಡಿರುವಂಥದ್ದು ಲೋಕಾ ಟೀಮ್ ಬೆಳ್ಳಂಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಬಹುದೊಡ್ಡ ಶಾಕ್ ನೀಡ್ತಾ ಇದೆ. ಇನ್ನು 3 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಪರಿಶೀಲನೆಯನ್ನ ದಾಳಿ ನಡೆಸಿ ಮಾಡ್ತಾ ಇರುವಂಥದ್ದು. ಇನ್ನೊಂದು ಬಾಗಲಕೋಟೆಯಲ್ಲೂ ಕೂಡ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡಿ ಕಡತಗಳನ್ನು ಸಂಗ್ರಹ ಮಾಡಿ